ಇವತ್ತು ಭಾನುವಾರ ಹೊರಡೋಣ ಅಂತ ಬೆಳಗ್ಗೆನೇ ಹೊರಡೋಣ ಅಂತ ಡಿಸೈಡ್ ಆಗಿದ್ವಿ. ಭೈರವಣ್ಣವರು ಇವತ್ತು ಭಾನುವಾರ ಅವರು ದೇವರಿಗೆ ಪೂಜೆ ಗೀಜೆ ಎಲ್ಲ ಮಾಡಿ ಮನೆಯಿಂದ ಹೊರಡೋದೆ ಮಧ್ಯಾಹ್ನ ಆಗಿತ್ತು. ಸೊ ಮಧ್ಯಾಹ್ನನಾದರೂ ಬಂದನಲ್ಲ, ಇವಾಗಾದರೂ ಹೋಗೋಣ ಅಂದ್ಬಿಟ್ಟು ಶಿಸ್ತಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ ಇಬ್ಬರೂ. ಹೋಗ್ತಾ ಮಧ್ಯೆ ದಾರಿಲಿ ಒಂದಷ್ಟು ಮಾತುಕತೆ ಆಡ್ಕೊಂಡು ಏನೇನು ಮಾಡಬೇಕು ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಇವತ್ತು ಜೋಕಿಯರ್ ಪುಸ್ತಕನ ರಿವ್ಯೂ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಹೋಗೋಣ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಹೋಗ್ತಾ ಮಧ್ಯ ದಾರಿಲಿ ಪರ್ಸು ಮರ್ಕೊಬಿಟ್ಟು ನಮಗೆ ಯಾವುದೋ ಅಂಗಡಿಗೆ ಹೋದ್ಮೇಲೆ ಗೊತ್ತಾಗಿತ್ತು ಪರ್ಸು ಮರ್ತಿದ್ವಿ ಅಂತ. ಮತ್ತೆ ನಾವು ಆ ಕಡೆಯಿಂದ ಮತ್ತೆ ರಿಟರ್ನ್ ಬಂದು ಪರ್ಸ ಎತ್ಕೊಂಡು ಗಿಟಾರು ಮರ್ತ್ಬಿಟ್ಟಿದ್ವಿ. ಗಿಟಾರ್ನ ಎತ್ಕೊಂಡು ವಾಪಸ್ ಊರ ಕಡೆ ಹೊರಟ್ವಿ. ಮತ್ತು ಜೊತೆಗೆ ಇವತ್ತು ಸಂಜೆ ನಮ್ಮ ಚಿಕ್ಕಪ್ಪನ ಮಗ ನಾನು ಮೀನು ಇಟ್ಕೊಡ್ತೀನಿ ಬಾಣ, ಇಲ್ಲಿ ಜಾಗಗಳೆಲ್ಲ ತುಂಬ ಗೊತ್ತು ಅಂದ್ಬಿಟ್ಟು ಕಾವಲಿ ಕಡೆ ಕರ್ಕೊಂಡು ಹೋದ. ತುಂಬ ಕತ್ಲೆ ಇತ್ತು, ಆದರೂ ನೋಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ಹೋದ್ವಿ ಇಬ್ರು. ಜಾಗಗಳು ಗೊತ್ತು ನನಗೆ, ಹೋಗೋಣ ಮೀನು ಹಿಡಿಯೋಣ ಅಂತ ಹೇಳ್ದ. ಸರಿ ಬಾರಪ್ಪ ಆಯಿತು ಹಿಡಿಯೋಣ ಅಂದ್ಬಿಟ್ಟು ಅವನ ಆಸೆಗೆ ಯಾಕೆ ಇದು ಮಾಡೋದು ಅಂದ್ಬಿಟ್ಟು ಹೋದ್ವಿ. ತುಂಬ ಕತ್ಲೆ ಇತ್ತು, ಆದರೂ ಮೀನು ಹಿಡಿಯೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನೋಡಿ ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಮೀನು ಹಿಡಿದ್ವಾ ಇಲ್ವಾ ಅಂತ. ಅದೇ ಮುಂದೆ ರೋಡ್ ಇದೆ, ಅದು ನಾಳೆ ಮೇನ್ ರೋಡಿಗೆ ಹೋಯ್ತಿದ್ದಲ್ಲ, ನಿಖಂಡಿಗೆ ಹೋಯ್ತಿದ್ದ ನಿಖಂಡಿ ಮೇನ್ ರೋಡ್ಗೆ. ಹಂಗೆ ಮೈಸೂರಿಗೆ ಹೋಗ್ಬೇಕಂದ್ರೆ ಇವಾಗ, ಇಲ್ಲಾಂದ್ರೆ ಇಲ್ಲೇ ಹೋಗೋಣ ಅಂತ ಇಲ್ಲ ಮೈಸೂರಿಗೆ. ಈ ಕತ್ಲೆಯಲ್ಲಿ ಈ ಬೆಳಕಿನ ಹುಳ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಸ್ವಲ್ಪ ಹೊತ್ತು ಕೈಯಲ್ಲಿ ಆಟ ಆಡ್ತೀವಿ. ಅಲ್ಲೇ ಸರಿ, ಅಲ್ಲೆಲ್ಲ ಹೋಯ್ತಾ, ಅಲ್ಲಿ ದಪ್ಪ ದಪ್ಪತ್ತು ಸಣ್ಣ ಸಣ್ಣದು ಹಿಡ್ಕೊಡ್ತೀನಿ, ಅದು ಹಿಡ್ಕೊತೀನಿ. ವಿಡಿಯೋ ಮಾಡ್ತಾ ಇದೆಯಾ? ವಿಡಿಯೋ ಕೈಯೆಲ್ಲ ಹಿಡಿಯೋಣ. ಕೊರಬ ಅಯ್ಯೋ, ಈ ಕಡೆ ಇಲ್ಲಿ ಅದು ಇಲ್ಲಿ ಮನೆಗೆ ಟಾರ್ಚ್ ಎತ್ಕೋ, ದೂರ ಇಟ್ಕೋ ಟಾರ್ಚ್. ಹೀಗೊಂದು ಸ್ವಲ್ಪ ಟಾರ್ಚ್. ಅಯ್ಯೋ, 2 ಸರಿ ಮಿಸ್ ಆಯ್ತು. ಅದು ಅವಾಗಲೇ ಕೊಟ್ಟು ಚುಚ್ಚು ಬಿಡೋದೆ. ಚುಚ್ಚುಕತ್ತು ಪಕ್ಕದಲ್ಲೆಲ್ಲ ಚುಚ್ಚುಕತ್ಕೊಂಡು ಎತ್ತೋಣ. ಎಷ್ಟು ಧೈರ್ಯ ನೋಡೋಣ. ಒಂದು ಸಿಕ್ತು, ಹೇಗಿದ್ರು ಮುರಿದಾಕ್ಬಿಡ್ನಾಕಲ್ಲ. ಮುರಿದಾಕು. ಸೂಪರ್. ಈಗಲೇ ಕ್ಲೀನ್ ಮಾಡೋದು, ಆಮೇಲೆ ಕ್ಲೀನ್ ಮಾಡೋದು. ಕ್ಲೀನ್ ಮಾಡೋದು ಆಮೇಲೆ ಕ್ಲೀನು ಅಂದರೆ ಅದೇ ನೀಟಾಗಿ ಕ್ಲೀನ್ ಆಗ್ಬಿಡ್ತದೆ. ನಾವು ಮನೇಲಾದರೆ ಪ್ರೆಷರ್ ಬಿಟ್ಕೊಂಡು ಗಾಡಿ ಇದೆಲ್ಲ ತೆಗೆದುಬಿಟ್ರೆ ಅಷ್ಟೇ ವೇಸ್ಟ್. ಅದೆಲ್ಲ ವೇಸ್ಟು. ಇಷ್ಟು ಮಾಡಿದ್ರೆ ಸಾಕು, ಅದು ನೀಟಾಗಿ ಕ್ಲೀನ್ ಆಗ್ಬಿಟ್ಟಿದೆ. ಇಲ್ಲಿ ತಗೋಬೇಕು ಹತ್ಕೊಂಡು ಸಾದು.
ನೋಡೋಣ ಬಿಡು. ಇದು ತಗೊಡು ಐದನ ಹತ್ತಾರು ಚುಪ್ ಮಾಡ್ಕೊಡು ಅದನ್ನ ಸಾಕಲ್ವ ಚುಚ್ಚಕ್ಕೆ ಸಾಕು ದೂರದಿಂದನೇ ಚುಚ್ಚುವ ಲೈಟ್ ಇದೆ ಸಾಕಾಯ್ತದಲ್ಲಣ್ಣ. ಆದ್ರೂ ತುಂಬಾ ಚಳಿ ಆಯ್ತೈತೆ ಅಲ್ಲ ನನಗೆ ಯಪ್ಪ. ನಿನ್ನೆ ಮೊನ್ನೆ ಹೋಲಿಸ್ಕೊಂಡು ಇವತ್ತು ಶೆಕೆ ನನಗೆ. ಹೌದಾ ಚಳಿ ಆಯ್ತೈತೆ ನಿಮಗೆ. ನಮ್ಗೇನು ಗೊತ್ತಾ ಈ ಕಡೆ ಕೌಲಿ ಇಲ್ಲ ಸ್ವಲ್ಪ ದೂರದಲ್ಲಿ ಹೊಳೆ ಏನಿಲ್ಲ ಒಂದು ಎಕರೆನೂ ಇಲ್ಲ ಈ ಕಡೆ ಅಲ್ವಣ. ಅಷ್ಟು ಇಲ್ಲೇ ಹೋದ್ರೆ ಹೊಳೆ ಕೌಲಿ ಹೊಳೆ ಗದ್ದೆ. ಆ ಮೀನು ಎಲ್ಗೂ ಹೋಗಿರಲ್ಲ ಅಣ್ಣ, ತೋರ್ಸಿದ್ನಲ್ಲ ಅದು. ಪೃಥ್ವಿರಾಜ್ ಕುತ್ಕೊಳ್ಳಿ ಅಣ್ಣ, ಕಡ್ಡಿ ಕೊಡ್ತೀನಿ ಕೊಡು. ಫೋನ್ ಹಿಡ್ಕೊತೀಯಾ ಇಲ್ಲ ಫೋನ್ ಜಬ್ಬೇಕಲ್ಲ. ಇಬ್ರು ಮೀನು ಕೊಯ್ತಾ ಇದೀವಿ ಕೆಳಗಡೆಗೆ. ಕಡ್ಡಿ ಎತ್ಕೊಳವ, ತುಂಬಾ ಚಳಿ ಆಗ್ತಾ ಇದೆ. ಫೋನ್ ಹುಷಾರಾಗಿ ಕಣ. ಗಡ್ಡಿ ಕೊಡ್ತೀನಿ ಹಿಡ್ಕೊ, ಜಾರ್ತಿದೆ ಸಾಕ. ಕಡ್ಡಿ ಹಿಡ್ಕೊ ಫೋನು. ತುಂಬಾ ಹಳೆ ಇದೆ ಕಣೋ ತಮ್ಮ. ಅಣ್ಣ ನನ್ನ ಸ್ವಲ್ಪ ಎಳ್ಗಿಸ್ಬಿಡಿ, ಕಡ್ಡಿ ಕೊಟ್ಬಿಟ್ಟು ಬಾ. ನಾನು ಆರಾಮಾಗಿ ಇರ್ಕೊ ಎಲ್ಗು ಬಂದು ನನ್ನ ಕಾಲಿಗೆ ಎತ್ಬಿಡು ಅಷ್ಟೇ. ಬಿಡೋಣ ಕಡ್ಡಿ ಬಿಡು. ಬಿಡು ಕಡ್ಡಿನ. ನಾನು ಹಿಡ್ಕ ಮುತ್ಕಿರ್ತಾರ ಬರ್ತೀನಿ ಬಿಡ. ಬಾ ನಾನು ಆರಾಮಾಗಿ. ಸ್ವಲ್ಪ ಪ್ಯಾಂಟ್ ಬೇಕಲ್ಲಿ ಎತ್ಕೊಡ್ತೀನಿ. ಅಣ್ಣ ನೀವು ಹೇಳ್ಬೇಕು, ಮೀನು ಇರೋದ ಇಲ್ಲಿ ಗೊತ್ತಾಗಲ್ಲ. ಅಣ್ಣಾಜಿ ನಾನು ಮೇಯ್ಕೊಯ್ತೀನಿ ತಮ್ಮ. ಮೇಕ್ ಹೋಗುವ ಕೆಳಗೆ ಹೋಗುವ ಮೇಲ್ಗಡೆ ಕೈ ನೋಡು ಎಲ್ಲಿಗಾರೆ ಸರಿ. ಇಸ್ಕತಿಯ ಪೃಥ್ವಿ ಹುಷಾರಾಗಿ, ಜಾರ್ ಬಿಟ್ರೆ ಕಷ್ಟ. ಸ್ವಲ್ಪ ಇದಾದ್ರೂ ಒಳಗಡೆ ಬಿಟ್ಟಿರ್ತೀವಿ. ಈಗ ಹೊಡ್ಕೊಂಡು ಬರ್ತೀವಿ. ಅದು ಸೈಡಲ್ಲಿ ನಿಂತಿದೆ. ಟೈಮ್ 8:30 ಆಯಿತು. ನಾವು ಇನ್ನೂ ಒಂದು ಮೀನು ಹಿಡ್ದಿಲ್ಲ. ಇಲ್ಲಿ ನೀರು ಕಮ್ಮಿ ಇದೆ ತಮ್ಮ, ಆರಾಮಾಗಿ ಹಿಡಿಬೋದು ಇಲ್ಲಿ. ಒಂದ್ಸರಿ ಆ ಕಡೆ ಹೋಗಿ ಬರೋಣ. ನಾನು ಹೋಗ್ತೀನಿ ಫಸ್ಟು. ಆರಾಮಾಗಿ ಬಾ, ನಿಧಾನಪ್ಪ. ಸುಮಾರು 2 ಗಂಟೆಗಳ ಕಾಲ ನಾವು ಮೀನನ್ನು ಹಿಡಿಯಲು ಕಾಲುವೆಯಲ್ಲಿ ಆ ಕತ್ತಲೆಯಲ್ಲಿ ಓಡಾಡಿದೆವು. ನಮಗೆ ಮೀನು ಸಿಗುವುದು ಇರಲಿ, ಒಂದು ಮೀನು ಕಣ್ಣಿಗೂ ಸಹ ಕಾಣಲಿಲ್ಲ. ತುಂಬ ಬೇಸರದಿಂದ ಕೊಲ್ಲಿಯ ಬಾಯಲ್ಲಿ ಮೊದಲು ನೋಡಿದ್ದ ಆ ಮೀನಾದರೂ ಸಿಗುವುದೇನೋ ಎಂದು ಮತ್ತೆ ನಾವು ಅದರ ಹತ್ತಿರ ಹೋದೆವು. ಪೃಥ್ವಿ ಅಲ್ಲಿ ಸಾಕಷ್ಟು ಸಂಶೋಧನೆಗೆ ಒಳಗಾದನು. ಕಣ್ಣಿಗೆ ಕಾಣುವ ಬಿಲ ಪೊಟರೆಗಳು ಮತ್ತು ಗಿಡ ಸಂದಿಗಳಿಗೆಲ್ಲ ಕಡ್ಡಿ ಹಾಕಿ ಹುಡುಕಾಡಿದ. ಕೊನೆಗೂ ಮತ್ತೆ ಆ ಮೀನು ಕಾಣಿಸಿತು. ಅದು ನಮಗಿಂತ ಚಾಣಕ್ಯ ಮೀನು. ಅದು ಅಷ್ಟು ಸುಲಭವಾಗಿ ಸಿಗುವಂತೆ ಕಾಣಲಿಲ್ಲ, ಮತ್ತೆ ತಪ್ಪಿಸಿಕೊಂಡಿತು. ಅಲ್ಲೇ ಓಡಾಡುತ್ತಿದ್ದ ಅವನ ಕಾಲಿಗೆ ಒಂದು ಸಣ್ಣ ನಳ್ಳಿ ಸಿಕ್ಕಿತು. ಪಾಪ ಚಿಕ್ಕುಮರಿ ಅಣ್ಣ ಅದನ್ನು ಬಿಟ್ಟು ಬಿಡೋಣವೆಂದು ಅದನ್ನು ಮತ್ತೆ ಬಿಟ್ಟು ನಿಜವಾದ ಬೇಟೆಗಾರ ಎನಿಸಿದ.
ಇವನ ಕೈಗೆ ಸಿಗದ ಆ ಮೀನು ತುಂಬ ಕೋಪಭರಿಸಿದ್ದೇನೋ ನಿಜ. ಅದನ್ನು ಹಿಡಿಯಲೇಬೇಕು ಎಂದು ಹಠ ತೊಟ್ಟು ನಿಂತ. ಅವನಿಗೆ ಮತ್ತೆ ಆ ಮೀನು ಕಾಣಿಸಲೇ ಇಲ್ಲ. ಇವನ ಕೋಪಕ್ಕೆ ಒಂದು ವೇಳೆ ಆ ಮೀನು ಸಿಕ್ಕಿದ್ದರೆ ಅದರ ಕತೆ ಏನಾಗುತ್ತಿತ್ತೋ ಏನೋ. ನಾವು ನಿರಾಸೆಯಿಂದ ಒಣಗಿದ ಸೌದೆಯನ್ನು ತೆಗೆದುಕೊಂಡು ಬೆಂಕಿ ತಯಾರಿ ಮಾಡಬೇಕು. ನಾವು ಸಾಕಷ್ಟು ಗಂಟೆಗಳ ಕಾಲ ನೀರಿನಲ್ಲಿ ಇದ್ದ ಕಾರಣ ತುಂಬ ಚಳಿ ಕೂಡ ಇತ್ತು. ಸರಿ ಎಂದು ನಾವು ಮೊದಲೇ ತೆಗೆದುಕೊಂಡು ಬಂದಿದ್ದ 2 ಗೌದ್ಲಕ್ಕಿಗಳನ್ನು ಅಲ್ಲೇ ಕ್ಲೀನ್ ಮಾಡಿ ಅದನ್ನು ಸುಡಲು ತಯಾರಿ ಮಾಡಿಕೊಳ್ಳಲು ಮುಂದಾದೆವು. ಅವುಗಳನ್ನು ನೋಡಿದರೆ ನಮಗೆ ತಿನ್ನಲು ಮನಸ್ಸು ಬರುತ್ತಿರಲಿಲ್ಲ. ಒಂದು ವೇಳೆ ನಮ್ಮನ್ನು ಆಟವಾಡಿಸಿದ ಮೀನಾಗಿದ್ದರೆ ಇಷ್ಟು ಕನಿಕರ ತೋರುತ್ತಿರಲಿಲ್ಲ. ಇವುಗಳು ಯಾರದೋ ಬಲೆಗೆ ಸಿಕ್ಕಿ ನಮ್ಮ ಹತ್ತಿರ ಬಂದಿವೆ. ಸಾಯಿಸದೆ ವಿಧಿಯಿಲ್ಲ. ಹೇಗೋ ಗಟ್ಟಿ ಮನಸ್ಸು ಮಾಡಿ ಅವುಗಳನ್ನು ಕ್ಲೀನ್ ಮಾಡಿ ತಯಾರಿ ಮಾಡಿಕೊಂಡೆ. ಇನ್ನೇನು ರೆಡಿ ಮಾಡಿ ಬೆಂಕಿ ಹಾಕಿ ಕೂತು ಬಿಟ್ಟೆ. ಸುತ್ತಲೂ ಪ್ರಶಾಂತತೆಯುಳ್ಳ ವಾತಾವರಣ. ಯಾವ ಯೋಚನೆಯೂ ಬಾರದ ಆ ಕ್ಷಣ ನನಗೆ ಇದಕ್ಕಿನ್ನ ಇನ್ನೇನು ಬೇಕು. ಆದರೂ ಆ ಕ್ಷಣಕ್ಕೆ ಕೆಲವು ಸುಂದರ ನೆನಪುಗಳು ಹಾಗೂ ಬಾಲ್ಯದ ಜೀವನವನ್ನು ಬರಮಾಡಿಕೊಳ್ಳಲು ಬಯಸುತ್ತೇನೆ. ಚಿಕ್ಕ ವಯಸ್ಸಿನಲ್ಲಿ ಕತ್ಲೆ ಆದರೆ ಮನೆಯಿಂದ ಆಚೆನೇ ಬರ್ತಿರಲಿಲ್ಲ, ಅಷ್ಟು ಭಯ ಇತ್ತು. ಆದರೆ ಬೆಳೆಯುವುದರ ಜೊತೆಗೆ ಭಯವನ್ನೇ ಮರೆತುಬಿಟ್ಟೆ. ಬೈಕ್ ಸವಾರಿ, ಏಕಾಂತದ ಪಯಣ, ನೈಟ್ ಫೈರ್ ಕ್ಯಾಂಪ್ ಅಂದರೆ ನನಗೆ ಬಹಳ ಇಷ್ಟ. ನಾನು ಸ್ವಲ್ಪ ಓದುಗ ಪ್ರಿಯ. ನನಗೆ ಕತೆಗಳನ್ನು ಓದುವುದು, ಬರೆಯುವುದು ಅಂದರೆ ಆಸಕ್ತಿ ಜಾಸ್ತಿ. ಈ ಲೋಕವನ್ನೇ ಮರೆಸುವ ಶಕ್ತಿ ಇರುವುದು ಕತೆಗಳಿಗೆ ಮಾತ್ರ. ಅದರಲ್ಲೂ ದೆವ್ವದ ಕತೆಗಳು ಅಂದರೆ ನನಗೆ ಬಹಳ ಬಹಳ ನೆನಪಿನಲ್ಲಿ ಉಳಿಯುತ್ತವೆ ಮತ್ತು ಬರೆಯಲು ಇಷ್ಟಪಡುತ್ತೇನೆ. ಈ ಕಲ್ಪನೆಯಿಂದ ಕಟ್ಟುವ ಕತೆಗಳಾಗಲಿ ಪಾತ್ರಗಳಾಗಲಿ ನಮಗೆ ಪರಿಚಯವಾದಾಗ ನಮಗೇ ಗೊತ್ತಿಲ್ಲದೆ ಜೀವನದ ನೆನಪಿನ ಸಂಗಾತಿಯಾಗಿ ಬಿಡುತ್ತವೆ. ಯಾವುದೇ ಬೈಕ್ ರೈಡ್ಗೆ ಹೋದಾಗ ನನ್ನ ಜೊತೆ ಒಂದು ಪುಸ್ತಕ ಇರಲೇಬೇಕು. ಅದು ನನ್ನ ಶಕ್ತಿ ಇಲ್ಲ ಧೈರ್ಯ ಅಂತನಾದರೂ ಅಂದ್ಕೊಳ್ಳಿ. ಪುಸ್ತಕ ಇದ್ದರೆ ತುಂಬ ಚೆನ್ನಾಗಿರ್ತದೆ. ಇವತ್ತು ನನ್ನ ಸಂಗಾತಿಯಾಗಿ ಬಂದಿರೋ ಪುಸ್ತಕ ನಾಳೆ ಬಾ. ಇದು ಜೋಗಿಯವರು ಬರೆದಿರೋಂಥ ಕತೆಗಳು. ಇದರಲ್ಲಿ 1-2 ಲೈನ್ ಬರೆದಿದ್ದಾರೆ ಮುಂದ್ಗಡೆ ತುಂಬ ಚೆನ್ನಾಗಿ. ಅದೇನೆಂದರೆ, ಈ ಕತೆಗಳಲ್ಲಿ ಬರುವ ದೆವ್ವಗಳೆಲ್ಲ ಕೇವಲ ಕಾಲ್ಪನಿಕ. ಅಕಸ್ಮಾತ್ ಅಲ್ಲಿ ಇಲ್ಲಿ ಓಡಾಡುತ್ತಿರುವ, ಹುಣಸೆ ಮರದಲ್ಲಿ ಜೋತಾಡುತ್ತಿರುವ, ನಿರ್ಜನ ಹಾದಿಗಳಲ್ಲಿ ಅಲೆದಾಡುತ್ತಿರುವ, ಸ್ಮಶಾನದಲ್ಲಿ ಆಗಷ್ಟೇ ಹುಟ್ಟುತ್ತಿರುವ ಯಾವುದೇ ಹಿರಿ ಕಿರಿ ಮರಿ ದೆವ್ವಗಳ ಹೋಲಿಕೆ ಕಂಡು ಬಂದಲ್ಲಿ ಅದು ಕಾಕತಾಳೀಯ ಅಂತ ಬರೆದ್ಬಿಟ್ಟು ತುಂಬ ಕುತೂಹಲ ಮೂಡಿಸಿದ್ದಾರೆ. ಈ ಕತೆಗಳನ್ನ ಓದಿಸ್ಕೊಂಡು ಹೋಗಬೇಕು ಅಂತ ಅನಿಸುತ್ತೆ. ಈ ಮುಂದ್ಗಡೆ ಲೈನ್ ಓದಿದ್ರೆ ತುಂಬ ಇಂಟ್ರೆಸ್ಟಿಂಗಾಗಿ, ಕ್ಯೂರಿಯಾಸಿಟಿಯಾಗಿ ಓದಬೇಕು ಅಂತ, ಕುತೂಹಲದಿಂದ ಓದಬೇಕು ಅಂತ ಅಂದ್ಕೊಳ್ಳೋರಿಗೆ ಈ ಕತೆ ಪುಸ್ತಕ ತುಂಬ ತುಂಬ ಇಷ್ಟ ಆಗುತ್ತೆ. ಇದರಲ್ಲಿ ಉದಯ ಮರಕಿಣಿ ಎಂಬುವರು ದೆವ್ವದ ಕತೆ ಹೇಳೋ ಅಂತ ನಾವೆಲ್ಲ ರಾತ್ರಿ ಹೊತ್ತಲ್ಲಿ ಅಜ್ಜಿಯನ್ನು ಪೀಡಿಸುತ್ತಿದ್ದ ದಿನಗಳು ನನಗೆ ಇಂದಿಗೂ ನೆನಪಿವೆ. ಅಜ್ಜಿ ದೆವ್ವದ ಕತೆ ಹೇಳಬೇಕು, ಅದನ್ನು ಕೇಳುತ್ತಾ ನಾವು ನಿದ್ದೆಗೆ ಜಾರಬೇಕು. ಕನಸಲ್ಲಿ ಅದೇ ದೆವ್ವ ಪ್ರತ್ಯಕ್ಷವಾಗಿ ನಮ್ಮನ್ನು ಪೀಡಿಸಬೇಕು. ಭೂತ, ಪ್ರೇತ, ಪಿಶಾಚಿ, ದೆವ್ವ ಇವೆಲ್ಲವೂ ನಮ್ಮ ಪಾಲಿಗೆ ಒಂದೇ ಜಾತಿಗೆ ಸೇರಿದವು. ಈ ನಿರಾಕಾರ ಜೀವಿಗಳನ್ನು ನಾವು ನೋಡಿದ್ದೇವೆ ಎಂದು ನನ್ನ ಹಳ್ಳಿಯಲ್ಲಿರುವ ಮುಕ್ಕಾಲು ಪಾಲು ಹಿರಿಯರು ಇಂದಿಗೂ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಬಹುಶಃ ಅದು ಮಕ್ಕಳನ್ನು ರಂಜಿಸುವುದಕ್ಕೆ ಅಥವಾ ಬೆದರಿಸುವುದಕ್ಕೆ ಅವರೇ ಹುಡುಕಿಕೊಂಡ ಉಪಾಯವಿರಬಹುದು. ಸಾಮಾನ್ಯವಾಗಿ ಎಲ್ಲ ದೆವ್ವಗಳು ಹುಟ್ಟಿನ ಹಿಂದೆ ಒಂದು ಅಸಹಜ ಸಾವು ಇದ್ದೇ ಇರುತ್ತದೆ. ಅದುವೇ ಕಥೆಯ ಮೂಲ. ಮಿಕ್ಕಿದ್ದೆಲ್ಲ
ದೆವ್ವದ ಲೀಲೆಗೆ ಮೀಸಲು ಎಂದು ಬೆನ್ನುಡಿಯನ್ನು ಬರೆದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಓದುವ ಮುನ್ನ ಬರೆಯುವ ಖುಷಿಗೆಂದು ಬರೆದ ಪುಟ್ಟ ಪುಟ್ಟ ಕಥೆಗಳೂ ಒಂದು ಗೀಳ್ಗತೆಯೂ ಇಲ್ಲಿದೆ. ನನ್ನ ನೆಚ್ಚಿನ ಗೀಳಾದ ದೆವ್ವಗಳ ಹುಡುಕಾಟದಲ್ಲಿ ಇಲ್ಲಿಯೂ ಮುಂದುವರೆದಿದೆ. ಹಾಗೇ ಹಂಗಿಲ್ಲದ ಬಂಧನವಿಲ್ಲದ ಮನಸ್ಸಿನ ಸ್ವಚ್ಛಂದ ಹೋರಾಟದ ಚಿತ್ರಣ ಇರುವ ಖಾಲಿ ಜೇಬು ರ್ಯಾಲಿ ಸೈಕಲ್ ಕೂಡ ನನ್ನ ನೆಚ್ಚಿನ ಪಾತ್ರ ಮತ್ತು ನಿರೂಪಣೆ ಹೊಂದಿದೆ ಅಂತ ಬರೆದಿದ್ದಾರೆ. ತುಂಬ ಚೆನ್ನಾಗಿ ಬರೆದಿದ್ದಾರೆ ಇದರಲ್ಲಿ. ನನಗೆ ಇದರಲ್ಲಿ ತುಂಬ ಕಥೆಗಳು ಇಷ್ಟ ಆದವು. ಒಟ್ಟು ಈ ಪುಸ್ತಕದಲ್ಲಿ 13 ಕಥೆಗಳಿವೆ. ಅವುಗಳು ಬೇಲೂರಿನ ನಿಗೂಢ ಶಿಲಾಬಾಲಕೆ, ನಿರ್ಮಲ ಕೊಂದ ಗಂಡು ಮಗುವಿನ ಕಥೆಯು, ಕರಡಿ ದೆವ್ವದ ಹುಡುಕಾಟದಲ್ಲಿ, ದಾರಿ ಇಲ್ಲದ ಊರಲ್ಲಿ, ಅಜ್ಜಂಪುರದ ಅಪರಾತ್ರಿ, ಪೂರ್ವಜನ್ಮ, ಅಕ್ಷರ ಪ್ರೇತಾತ್ಮ, ಮೆಕ್ಯಾನಿಕ್ ಮಂಜಣ್ಣನ ಅಯ್ಯಪ್ಪ, ಹಳದಿ ಎಲೆಯ ಸ್ವಾಗತ, ದೆವ್ವಗಳೊಂದಿಗೆ ಮುಖಾಮುಖಿ, ಮಾಲತಿಯ ದಿವಾಕರ, ಪುರುಷೋತ್ತಮನ ಕನಸು, ಖಾಲಿ ಜೇಬು ಸೈಕಲ್ ರ್ಯಾಲಿ. ಇಷ್ಟು ಕಥೆಗಳು, ಒಟ್ಟು 13 ಕಥೆಗಳಿವೆ. ಅದರಲ್ಲಿ ನನಗೆ ಬಹಳ ಇಷ್ಟವಾಗಿದ್ದ ಕಥೆಗಳು ಅಂದರೆ ನಿಗೂಢ ಶಿಲಾಬಾಲಕೆ ಮೊದಲನೇ ಕತೆ, ಬೇಲೂರಿನ ನಿಗೂಢ ಶಿಲಾಬಾಲಕೆ, ಅದು ತುಂಬ ಇಷ್ಟ ಆಯಿತು ನನಗೆ. ಮತ್ತು ನಿರ್ಮಲ ಕೊಂದ ಗಂಡು ಮಗುವಿನ ಕಥೆಯೂ ತುಂಬ ಚೆನ್ನಾಗಿದೆ ಇದರಲ್ಲಿ. ಮತ್ತು ನನಗೆ ಇನ್ನೊಂದು ತುಂಬ ಇಷ್ಟ ಆಗಿದ್ದು ಅಂದರೆ ದಾರಿ ಇಲ್ಲದ ಊರಲ್ಲಿ ಮತ್ತು ಅಕ್ಷರ ಪ್ರೇತಾತ್ಮ. ಇವೆರಡು ಕಥೆಗಳು ತುಂಬ ಚೆನ್ನಾಗಿವೆ ಇದರಲ್ಲಿ. ಮತ್ತು ಖಾಲಿ ಜೇಬು ರ್ಯಾಲಿ ಸೈಕಲ್, ಇದು ಕೂಡ ಜೋಗಿಯವರ ಒಂದು ಅನುಭವದ ಕಥನ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಇದು. ತುಂಬ ಚೆನ್ನಾಗಿ ಬರೆದಿದ್ದಾರೆ ಇದನ್ನು, ಪುಸ್ತಕನ. ಜೋಗಿ ಸರ್ ಅವರಿಂದ ಇಂತಹ ಕಥೆಗಳನ್ನ ಮತ್ತೆ ಮತ್ತೆ ಬರೀಲಿ ಅಂತ ಬಯಸ್ತೀನಿ ನಾನು. ಯಾಕಂದರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಈ ನಾಳೆ ಬಾ ಪುಸ್ತಕನ. ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಮತ್ತು ಮೈಮರೆತು ಓದುವಂತಹ ಸನ್ನಿವೇಶಗಳು ಮಾತ್ರ ಇದರಲ್ಲಿ ಸಾಕಷ್ಟು ಇವೆ. ತುಂಬ ಕ್ಯೂರಿಯಾಸಿಟಿಗೆ ಕೂತ್ಕೊಂಡು, ಅದು ರಾತ್ರಿ ಹೊತ್ತಲ್ಲಿ ಓದೋಕ್ಕಂತೂ ತುಂಬ ಒಳ್ಳೆಯ ಪುಸ್ತಕ ಇದು. ಇಂಥ ಪುಸ್ತಕಗಳನ್ನ ನಮ್ಮ ಕನ್ನಡಕ್ಕೆ ಮತ್ತೆ ಮತ್ತೆ ತಗೊಬರಲಿ ಜೋಗಿ ಸರ್ ಅವರು ಅಂತ ಇದರಿಂದ ಕೇಳ್ಕೊತೀನಿ. ತುಂಬ ಚೆನ್ನಾಗಿದೆ ಪುಸ್ತಕ ಇದು. ಮತ್ತು ಇದು ಎಲ್ಲ ಕನ್ನಡ ಪುಸ್ತಕ ಅಂಗಡಿಗಳಲ್ಲೂ ಸಿಕ್ಕುತ್ತೆ. ದಯವಿಟ್ಟು ನೀವು ಕೂಡ ಒಂದು ಸರಿ ತಗೊಂಡು ಓದಿ ಅಂತ ಹೇಳ್ತೀನಿ. ಈ ಕತೆ ಓದಿದ್ಮೇಲೆ ನನಗೂ ಅನ್ನಿಸ್ತು, ನಾನು ಕೂಡ ದೆವ್ವದ ಕಥೆಗಳನ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ. ಯಾಕಂದರೆ ದೆವ್ವದ ಕಥೆಗಳು ಅಂದರೆ ನನಗೆ ತುಂಬ ಇಷ್ಟ. ಮತ್ತು ಓದುಗರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ದೆವ್ವದ ಕಥೆಗಳಂದರೆ. ಅದಕ್ಕೆ ನನಗೂ ಕೂಡ ಈ ಕತೆ ಓದಿದ್ಮೇಲೆ ಅನಿಸಿದೆ, ನಾನು ಕೂಡ ದೆವ್ವದ ಕಥೆಗಳನ್ನ ಬರೀಬೇಕು, ಸಾಕಷ್ಟು ಸಂಶೋಧನೆಗಳನ್ನ ಮಾಡಬೇಕು ಅಂತ. ನೋಡೋಣ, ಮುಂದಿನ ದಿನಗಳಲ್ಲಿ ನನ್ನ ಪ್ರಯತ್ನಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ದೆವ್ವದ ಕಥೆಗಳನ್ನ ಬರೆದು ನಿಮ್ಮ ಮುಂದೆ ತರೋಕ್ಕೆ ಬಯಸ್ತೀನಿ. ನೀವು ಕೂಡ ಈ ನಾಳೆ ಬಾ ಪುಸ್ತಕವನ್ನು ಓದಿ. ತುಂಬ ಚೆನ್ನಾಗಿದೆ. ನನಗೆ ಇಷ್ಟವಾದಂತಹ ತುಂಬ ಪುಸ್ತಕ ಇದು. ಆಲ್ಮೋಸ್ಟ್ ಬೆಂದಿದೆ ಅಂತ ಅನ್ಕೋತೀನಿ. ಒಳ್ಳೆ ಪ್ರೋಟೀನ್ ಇದು ಬಾಡಿಗೆ. ನಳ್ಳಿ ಯಾವಾಗಲೂ ಹಂಗೆ ಅಲ್ವಾ? ನಳ್ಳಿ ತಿಂದು ಎಷ್ಟೋ ವರ್ಷಗಳಾಗೋಗಿತ್ತು. ಬೇಗ ಬರ್ತದಾಗ ಯಾಕೇಳೋ, ಮೂಳೆ ಹಂಗೆ ಇರೋದಲ್ಲ ನೋಡಿ. ಈಗ ಅದನ್ನ ಕೈಲಿ ಎತ್ಕೋ. ಇವಾಗ ಬೆಂದೈತಿ ಗುರು, ತುಂಬ ಚೆನ್ನಾಗಿ ಬೆಂದಿದೆ. ಮುಂದಕ್ಕೆ ತೋರಿಸು. ತುಂಬ ಟೇಸ್ಟಿಯಾಗಿದೆ. ಉಪ್ಪು ಖಾರ ಹುಳಿ ತಿಂದು ತಿಂದು ಬಾಡಿ. ಒಳ್ಳೆ ಪ್ರೋಟೀನ್ ಇದು.
ಇದು ಜಾಸ್ತಿ ಬೆಂದಿಲ್ಲ ಆ್ಯಕ್ಚುಲಿ, ಅದು ಚೆನ್ನಾಗಿ ಬೆಂದಿದೆ. ಒಳಗಡೆ ಹಸಿದೆ. ಬೆಂಕಿ ಗಿಡಿ ಈ ಚಳಿಲಿ ಜೊತೆಗೆ ನನ್ನ ತಮ್ಮ ಅವನೇ. ತುಂಬ ಚೆನ್ನಾಗಿದೆ ನೋಡಿ ಬಾಸ್. ಈ ಥರ ಬೆಂದಿದೆ, ಈ ಥರ ಬೇಯಿಸಿದ್ದಾನೆ ಅಣ್ಣಾಜಿ ತುಂಬ ಚೆನ್ನಾಗಿ. ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ. ಅವನೇ ತುಂಬ ತಿನ್ನು ತಿನ್ನು ತಿನ್ನು. ಹೆಂಗೈತೆ ರುಚಿ? ಚೆನ್ನಾಗೈತಾ? ಉಪ್ಪು ಖಾರ ಇಲ್ಲ ಅಂದ್ರೂ ಚೆನ್ನಾಗೈತೆ. ಉಪ್ಪು ಖಾರ ಇಲ್ಲ ಅಂದ್ರೂ ಚೆನ್ನಾಗೈತೆ. ಓಕೆ. ಪ್ರತಿದಿನದ ಈ ಸಂಜೆಯ ಸಾವಿರ ನೆನಪುಗಳ ಜೊತೆ ಕಳೆದು ನಾಳೆ ಎಂಬ ಚಿಂತೆಯೆಡೆಗೆ ಬದುಕುವುದ ಕಲಿತರೆ ನಿಲುವಿಲ್ಲದ ಪಯಣ ನಮ್ಮ ಮುಂದೆ ಇರುತ್ತದೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ದಯವಿಟ್ಟು ನಮಗೆ ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.